कांग्रेस का झंडा उठा लेकर मस्जिद के ऊपर जाकर हला लेकर खड़ी कुछ कांग्रेस के कार्यकर्ता और लीडर्स। सर बन्नी राजकीय केळंगे ಏನಿದು ಬಿಜೆಪಿ ಕಾಂಗ್ರೆಸ್ ನಡುವೆ ಗುಪ್ತ ಸಭೆ? ಸಿಟಿ ರವಿ ಮತ್ತು ಎಸ್ಎಸ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ತಡರಾತ್ರಿ ಗುಪ್ತ ಸಭೆ ನಡೆದಿದೆಯೇ? ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ನ್ಯೂಸ್ 14 ವಿಶೇಷ ಸಂಚಿಕೆಗೆ ಸ್ವಾಗತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗ ಕೇವಲ ಒಂದು ಚುನಾವಣೆಯಾಗಿ ಉಳಿದಿಲ್ಲ. ಇದು ಅಕ್ಷರಶಃ ರಾಜಕೀಯ ಕುತಂತ್ರಗಳ ಅಖಾಡವಾಗಿ ಮಾರ್ಪಟ್ಟಿದೆ. ಮುಸ್ಲಿಂ ವಿರೋಧಿ ನೀತಿಯಿಂದ ಹಿಡಿದು ಧರ್ಮಗುರುಗಳ ಅವಮಾನದವರೆಗೆ ಕಾಂಗ್ರೆಸ್ ಇಳಿದಿರುವ ನೀಚ ಮಟ್ಟದ ವರದಿ ಇಲ್ಲಿದೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ನಾಯಕರಿಂದ ಭರ್ಜರಿ ಮುಸ್ಲಿಂ ವಿರೋಧಿ ಪಾಲಿಟಿಕ್ಸ್ ನಡೆಯುತ್ತಿರುವುದು ಈಗ ಜಗಜ್ಜಾಹೀರಾಗಿದೆ. ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನಿರಾಕರಿಸುವ ಮೂಲಕ ಶುರುವಾದ ಈ ದ್ವೇಷದ ರಾಜಕಾರಣ ಈಗ ಇಸ್ಲಾಂ ಧರ್ಮದ ಶ್ರೇಷ್ಠತೆಯ ಸಂಕೇತಗಳಾದ ಗಡ್ಡ ಮತ್ತು ಟೊಪ್ಪಿಯ ಅವಹೇಳನದವರೆಗೆ ಬಂದು ನಿಂತಿದೆ. ಅಷ್ಟೇ ಅಲ್ಲದೆ ಸಚಿವ ಜಮೀರ್ ಅಹಮದ್ ಖಾನ್, ಉಲೇಮಾಗಳು ಹಾಗೂ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಅವರಿಗೂ ಬಹಿರಂಗವಾಗಿ ಅವಮಾನ ಮಾಡಲಾಗಿದೆ. ಪ್ರಚಾರದ ಕೊನೆಯ ದಿನ ಮಸೀದಿಯ ಮೇಲೆ ಹತ್ತಿ ಬಲವಂತವಾಗಿ ಕಾಂಗ್ರೆಸ್ ಬಾವುಟ ಹಾರಿಸಿ ಮುಸಲ್ಮಾನರ ಭಾವನೆಗಳ ಜೊತೆ ಚೆಲ್ಲಾಟವಾಡಿರುವುದು ಮರೆಯಲಾಗದ ಕಪ್ಪು ಚುಕ್ಕೆ. ನಮ್ಮ ಇನ್ಸೈಟ್ ಎಡಿಟರ್ ಸ್ಪೆಷಲ್ ಈ ಮೊದಲೇ ವರದಿ ಮಾಡಿದಂತೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೆಯುತ್ತಿರುವುದಕ್ಕೆ ಈಗ ಪ್ರಬಲ ಸಾಕ್ಷ್ಯಗಳು ಸಿಕ್ಕಿವೆ. ಸಿ.ಟಿ. ರವಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯ ತಂದೆ ಮಲ್ಲಿಕಾರ್ಜುನ್ ಜಂಟಿಯಾಗಿ ಗುಪ್ತ ಸಭೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ. ಈ ಸಭೆಯ ಏಕೈಕ ಅಜೆಂಡಾ ಯಾವುದೇ ಕಾರಣಕ್ಕೂ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಗೆಲ್ಲಬಾರದು. ಕ್ಷೇತ್ರದಲ್ಲಿ ಎಸ್ಡಿಪಿಐ ಅಲೆ ಎಷ್ಟಿದೆ ಎಂದರೆ ಇಡೀ ಸಚಿವ ಸಂಪುಟವೇ ದಾವಣಗೆರೆಯಲ್ಲಿ ಠಿಕಾಣಿ ಹೂಡಿದೆ. ಒಂದು ವೇಳೆ ಎಸ್ಡಿಪಿಐ ಗೆದ್ದರೆ ತಮ್ಮ ಕುಟುಂಬ ರಾಜಕಾರಣ ಮತ್ತು ಅಡ್ಜಸ್ಟ್ಮೆಂಟ್ ಆಟ ಮುಗಿಯುತ್ತದೆ ಎಂಬ ಭಯ ಇಬ್ಬರನ್ನೂ ಕಾಡುತ್ತಿದೆ. ಇದಕ್ಕಾಗಿಯೇ ಬಿಜೆಪಿಯವರು ಕಾಂಗ್ರೆಸ್ ಗೆಲ್ಲಿಸಲು ಒಳಗೊಳಗೆ ಕೈಜೋಡಿಸಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಆದರೆ ದಾವಣಗೆರೆ ದಕ್ಷಿಣದ ಮತದಾರರು ಈಗ ಜಾಗೃತರಾಗಿದ್ದಾರೆ. ಸುಳ್ಳಿನ ಸರಮಾಲೆಗಳಿಗೆ ಮರಳಾಗದೆ ಬದಲಾವಣೆ ತರಲು ಸಜ್ಜಾಗಿದ್ದಾರೆ. ನಾಳೆ ಮತದಾನದ ದಿನ ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ. ಕ್ಷೇತ್ರದ ಅಭಿವೃದ್ಧಿಗಾಗಿ ಕುಟುಂಬ ರಾಜಕಾರಣಕ್ಕೆ ಮುಕ್ತಿ ಹಾಡಲು ಕ್ರಮ ಸಂಖ್ಯೆ 4 ಕುಕ್ಕರ್ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಎಂದು ಮಸೀದಿಗಳಲ್ಲಿ ಹೇಳಲಾಗಿದೆ. ನಿಮ್ಮ ಧ್ವನಿ ನಮ್ಮ ವರದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ತಕ್ಷಣವೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ.